Dear students, good morning. Welcome to the class. In last session, chapter number 2, the story of early man. In that topic, in that chapter, we have discussed many theories regarding the evolution of man, life, and earth. Regarding that, we have discussed the important factors regarding human evolution. Today, we are moving to chapter number 3, history of ancient civilization. ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅನ್ನೋ ಅಧ್ಯಾಯಕ್ಕೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೀವಿ. We have to remember one quotation here. Moving wheels made the civilizations. There is a popular quotation regarding this chapter. Moving wheels made the civilizations. Moving wheels made the civilizations. ತಿರುಗುವ ಚಕ್ರಗಳು ನಾಗರಿಕತೆಗಳನ್ನು ಹುಟ್ಟು ಹಾಕಿದವು. ತಿರುಗುವ ಚಕ್ರಗಳು ನಾಗರಿಕತೆಗಳನ್ನು ಹುಟ್ಟು ಹಾಕಿದವು ಅನ್ನೋ ಒಂದು ಉಕ್ತಿಯನ್ನು ನಾವು ಕೇಳ್ತೀವಿ. ಇನ್ ದಿ ಪ್ರೀವಿಯಸ್ ಚಾಪ್ಟರ್ we have studied about human evolution. Around 10,000 BCE, before Christ era, in the New Stone Age, man made many significant inventions. Regarding civilizations. We all know that the hunter turned into herdsman, the wanderer turned into the settler, the gatherer turned into the grower. See the change? Hunter became the herdsman, wanderer become the settler, and the important point is gatherer turned into grower. Gatherer turned into grower. ಇಲ್ಲಿ ನೋಡಿ, ಬೇಟೆಯಾಡುವವ ಪ್ರಾಣಿ ಸಾಕಣೆಯನ್ನು ಪ್ರಾರಂಭ ಮಾಡಿದ. ತಿರುಗಾಡುತ್ತಿದ್ದ ಮಾನವ, ಸದಾ ತಿರುಗಾಡುತ್ತಿದ್ದ ಮಾನವ ಆತ ಒಂದು ವಾಸಸ್ಥಳವನ್ನು ಕಂಡುಕೊಂಡು ಒಂದೇ ಕಡೆ ಇರೋದಕ್ಕೆ ಪ್ರಾರಂಭ ಮಾಡಿದ. ಆಹಾರ ಸಂಗ್ರಹಣೆ ಮಾಡ್ತಿದ್ದವ ಫುಡ್ ಗ್ಯಾದರರ್ ಬಿಕೇಮ್ ಫುಡ್ ಗ್ರೋವರ್. It is resulted into the growth of civilization. Many inventions such as use of fire, rearing of animals for milk and meat, and new weapons, tools, utensils, fishing nets, clay pots, discovery of weaving and building of huts and houses, new means and methods of transport, such as animals and cars, etc., have brought revolutionary changes and given rise to new arts, crafts and occupations. It has given rise to arts, crafts and occupations. It has given rise to arts, crafts and occupations.
ಮನುಷ್ಯನ ಉಗಮ ಅನ್ನೋ ಪಾಠದಲ್ಲಿ ನಾವು ಅಧ್ಯಯನ ಮಾಡಿ ನಾವು ನೋಡಿದ್ದೀವಿ. ಆತ ಬೆಂಕಿಯ ಉಪಯೋಗವನ್ನು ಪ್ರಾರಂಭ ಮಾಡಿದ, ಪ್ರಾಣಿ ಸಾಕಣೆಯನ್ನು ಹಾಲು ಮತ್ತು ಮಾಂಸಕ್ಕಾಗಿ ಪ್ರಾಣಿಯ ಸಾಕಣೆಯನ್ನು ಪ್ರಾರಂಭ ಮಾಡಿದ, ಹೊಸ ಆಯುಧಗಳು ನ್ಯೂ ವೆಪನ್ಸ್ ಹೊಸ ಆಯುಧಗಳನ್ನು ಉಪಯೋಗಿಸ ಪ್ರಾರಂಭ ಮಾಡಿದ, ಟೂಲ್ಸ್ ಆ್ಯಂಡ್ ಯುಟೆನ್ಸಿಲ್ಸ್ ಸಲಕರಣೆಗಳು ಮತ್ತು ಅನೇಕ ವಿಧದ ಆಯುಧಗಳನ್ನು ಆತ ಉಪಯೋಗಿಸ ಪ್ರಾರಂಭ ಮಾಡಿದ, ಫಿಶಿಂಗ್ ನೆಟ್ಸ್ ಮೀನುಗಾರಿಕೆಗಾಗಿ ಬಲೆಗಳನ್ನು ಆತ ಉಪಯೋಗಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಆತ ಮನೆಗಳ ನಿರ್ಮಾಣ ಹಾಗೂ ಅನೇಕ ಗುಡಿಸಲುಗಳು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಆತ ಸರಬರಾಜು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ. ಹೀಗೆ ಇದೆಲ್ಲವೂ ಅನೇಕ ರೀತಿಯ ಬದಲಾವಣೆಗಳಿಗೆ ಕಾರಣ ಆಯಿತು ಅನ್ನೋದನ್ನು ಕೇಳ್ತೀವಿ. ಸೊ ದ ಕೊಟೇಶನ್ which we have studied, moving wheels made the civilizations, is most noteworthy. It is noteworthy because the invention of moving wheel, the invention of moving wheel by man brought major changes in the profession of potter, carpenter, blacksmith and rope maker and transport system. ತಿರುಗುವ ಚಕ್ರಗಳಿಂದ ನಾಗರಿಕತೆಗಳ ಉದ್ಭವ ಆಯಿತು ಅನ್ನುವ ಒಂದು ಕೊಟೇಶನ್ ಅಥವಾ ಉಕ್ತಿಯನ್ನು ನಾವು ನೋಡ್ತೀವಿ. ಅದು ಅತ್ಯಂತ ಯೋಗ್ಯವಾದದ್ದು ಅಂತ ಹೇಳಬೇಕು. ಯಾಕಂದರೆ ಆ ತಿರುಗುವ ಚಕ್ರ ಮನುಷ್ಯನ ಕಂಡು ಹಿಡಿದ, ಅದರಿಂದ ಕುಂಬಾರಿಕೆ, ಕಮ್ಮಾರಿಕೆ ಎಲ್ಲವೂ ಪ್ರಾರಂಭ ಆಯಿತು. ಬಡಿಗತನ ಅನ್ನೋದು ಅದರಿಂದ ಸರಳ ಆಯಿತು. ಹಗ್ಗ ತಯಾರು ಮಾಡುವವರು ಅದರಿಂದ ತಯಾರಾದರು. ಹಾಗೆ ಸರಬರಾಜು ವ್ಯವಸ್ಥೆ ಅದರಿಂದ ಪ್ರಾರಂಭ ಆಯಿತು. ಇಟ್ ಆಲ್ಸೋ ಇನ್ಕ್ರೀಸ್ಡ್ ದಿ ಪೇಸ್ ಆಫ್ ಗ್ರೋತ್ ಆಫ್ ಸಿವಿಲೈಸೇಷನ್ಸ್. ಇದು ನಾಗರಿಕತೆಗಳ ಅನೇಕ ರೀತಿಯ ಹೊಸ ಬದಲಾವಣೆಗಳಿಗೆ ಕಾರಣ ಆಯಿತು ಅನ್ನೋದನ್ನು ಕೇಳ್ತೀವಿ. ಅರೌಂಡ್ 6000 BCE, around 6000 BCE, man made the most important discovery, the discovery of cultivation of land, or we can say agriculture. The most important discovery made by man is known as cultivation or agriculture. ಉಳುಮೆ ಮನುಷ್ಯನ ಅತ್ಯಂತ ಪ್ರಮುಖವಾದ ಒಂದು ಸಾಧನ ಅಥವಾ ಆತನ ಒಂದು ಮುಖ್ಯವಾದ ಒಂದು ಬದಲಾವಣೆ, ಬೆಳವಣಿಗೆ ಅದು ಉಳುಮೆಯಿಂದ ಪ್ರಾರಂಭ ಆಯಿತು. ಉಳುಮೆ ಅನ್ನೋದನ್ನು ಮಾನವ 6000 ಕ್ರಿಸ್ತಪೂರ್ವ 6000 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ ಅನ್ನೋದನ್ನು ಕೇಳ್ತೀವಿ. ದಿಸ್ ಕಲ್ಟಿವೇಶನ್ ಆರ್ ಅಗ್ರಿಕಲ್ಚರ್ ವಿಚ್ ಬ್ರಾಟ್ ಎ ಗ್ರೇಟ್ ಚೇಂಜ್ ಇನ್ ದಿ ವೇ ಆಫ್ ದೇರ್ ಲಿವಿಂಗ್. ಈ ಉಳುಮೆ ಅಥವಾ ಕೃಷಿ ಇದು ಮಾನವನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗೆ ಕಾರಣ ಆಯಿತು ಅನ್ನೋದನ್ನು ಕೇಳ್ತೀವಿ. ಅಗ್ರಿಕಲ್ಚರ್ ಬೌಂಡ್ ದಿ ಮ್ಯಾನ್ ಟು ದಿ ಸಾಯಿಲ್. ಮನುಷ್ಯನನ್ನು ಮಣ್ಣಿನ ಮಗ ಅಂತ ಹೇಳೋದಕ್ಕೆ ನಾವೇನು ಮಣ್ಣಿನ ಮಗ ಅಂತ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀವಿ. ಈ ಮಣ್ಣಿನ ಮಗ ಅಂತ ಅನಿಸ್ಕೊಳ್ಳೋದಕ್ಕೆ ಕಾರಣ ಈ ಉಳುಮೆ ಮತ್ತು ಕೃಷಿ ಪ್ರಾರಂಭ ಮಾಡಿದಂಥ ಮನುಷ್ಯ ಮಣ್ಣಿಗೆ ಬಹಳ ಹತ್ತಿರ ಆಗ್ತಾ ಹೋಗ್ತಾನೆ. ಆತ ಮಣ್ಣಿನ ಮಗ ಅಂತ ಅನಿಸ್ಕೊಳ್ತಾನೆ. ದಿಸ್ ಕಲ್ಟಿವೇಶನ್ ಆ್ಯಂಡ್ ಅಗ್ರಿಕಲ್ಚರ್ assured him food throughout the year. It assured him food throughout the year and fodder for his animals. ನೋಡಿ, ಮನುಷ್ಯ ಮಣ್ಣಿಗೆ ಹತ್ತಿರ ಆಗ್ತಾ ಹೋದಂತೆ ಆತ ಮಣ್ಣಿನ ಮಗ ಅಂತ ಅನಿಸ್ಕೊಂಡ. ಆತ ಕಲ್ಟಿವೇಶನ್ ಆ್ಯಂಡ್ ಅಗ್ರಿಕಲ್ಚರ್, ಆತ ಉಳುಮೆ ಮತ್ತು ಕೃಷಿಯನ್ನು ಪ್ರಾರಂಭ ಮಾಡಿದ. ಈ ಉಳುಮೆ ಮತ್ತು ಕೃಷಿ ಆತನಿಗೆ ವರ್ಷ ಪೂರ್ತಿ ಆಹಾರ ಪೂರೈಕೆಗೆ
ಆತನಿಗೆ ಸಹಕಾರಿಯಾಯಿತು ಅನ್ನೋದನ್ನು ಕೇಳ್ತೀವಿ. ಅದಷ್ಟೇ ಅಲ್ಲ, ಆತನ ಪ್ರಾಣಿಗಳಿಗೆ ಮೇವುಗಳ ಸಂಗ್ರಹ ಅಥವಾ ಮೇವುಗಳ ಕೊರತೆ ಆಗದೇ ಇರೋ ರೀತಿ ಈ ಉಳುಮೆ ಅಥವಾ ಕೃಷಿ ಆತನಿಗೆ ಸಹಾಯ ಮಾಡ್ತು ಅನ್ನೋದನ್ನು ಕೇಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ರಿಗಾರ್ಡಿಂಗ್ ದಿಸ್ ಚಾಪ್ಟರ್ and the history of civilizations, when we say history of ancient civilization, we have to add one point here. The history of ancient civilization. In next session, we will try to understand the meaning of the term civilization and also differences between culture and civilization. In next topic we will discuss the differences between culture and civilization, and also we will try to understand the meaning of the term civilization. I will finish here. Thank you one and all.